ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇಂಟ್ರೆಸ್ಟಿಂಗ್ ರೆಸಿಪಿ ಥೇಪ್ಲೆ ಅನ್ನೋ ಒಂದು ಡಿಶನ್ನು ಮಾಡ್ತಿದ್ದೀನಿ. ಸೊ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲ ಥರದ ವೀಡಿಯೋಸ್ ಕೂಡ ಬರುತ್ತೆ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಟು ಮೈ ಚಾನಲ್. ಸೊ ಮೊದಲನೇದಾಗಿ ಮಾಡಬೇಕಾಗಿರೋದಿಷ್ಟೇ, ನೀವು ಉಳಿದಿರೋ ಅನ್ನನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಉಳಿದಿರೋ ಅನ್ನ ನೀವು ನಾಯಿಗೆ ಹಾಕ್ತೀನಿ, ಅದಕ್ಕೆ ಹಾಕ್ತೀನಿ ಅಂತ ಹಾಕಕ್ಕೆ ಹೋಗ್ತೀರಾ. ಆದರೆ ಅದರಿಂದ ನೀವು ಇಂಥ ಇಂಟ್ರೆಸ್ಟಿಂಗ್ ರೆಸಿಪಿ ಮಾಡ್ಬೋದು ಅನ್ನೋದನ್ನು ಇವಾಗ ಗೊತ್ತಾಗುತ್ತೆ ನೋಡಿ. ಸೊ ನಾವು ಅದನ್ನು ಉಳಿದಿರೋ ರೈಸ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಬೇಸನ್ ಅಂದರೆ ಬೋಂಡ ಮಾಡ್ತಿರಲ್ಲ ಅದರದ್ದು ಹಿಟ್ಟು. ಅದಾದಮೇಲೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಅಜ್ವೈನ್, ಜೀರಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಹಾಕ್ಕೊಳ್ಳಿ. ಎಷ್ಟು ಖಾರ ಬೇಕೋ ಅಷ್ಟು ಖಾರ ನೀವು ಮಾಡ್ಕೋಬೋದು, ನಿಮ್ಮ ಇಷ್ಟ. ಆ್ಯಂಡ್ ಇಲ್ಲಿ ಅರಿಶಿನ, ಅದಾದಮೇಲೆ ಗರಂ ಮಸಾಲ ಪೌಡರ್, ಆಮೇಲೆ ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ ಸಕ್ಕರೆ ಹಾಕ್ಕೊಳ್ಳಿ. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟಲ್ಲಿ ಕೊಕೊನಟನ್ನು ಹಾಕ್ಕೊಂಡಿದ್ದೀನಿ, ಅದು ಆಪ್ಷನಲ್ಲು, ನಿಮ್ಮ ಇಷ್ಟ, ಹಾಕ್ಕೊಳ್ಳೋದು ಹಾಕ್ಕೋಬೋದು. ಆಮೇಲೆ ಮೊಸರು ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು, ಕಸೂರಿ ಮೆಥಿನೂ ಹಾಕ್ಕೋಬೋದು, ನಿಮ್ಮ ಇಷ್ಟ, ಅದು ಆಪ್ಷನಲ್ ಆಗಿದೆ. ಆ್ಯಂಡ್ ಇಂಗ್ರೀಡಿಯೆಂಟ್ಸ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ನೋಡಿ. ಸೊ ಇದನ್ನೆಲ್ಲ ಚೆನ್ನಾಗಿ ನಾದ್ಕೋಬೇಕು. ಮೊಸರು ಹಾಕ್ಕೊಂಡೆ ನಾದ್ಕೊಳ್ಳಿ. ಚಪಾತಿ ಹಿಟ್ಟು ಹೆಂಗೆ ಮಾಡ್ತೀವೋ ಹಾಗೆ. ನೀರು ಹಾಕ್ಕೋಬೇಡಿ, ಮೊಸರು ಹಾಕ್ಕೊಳ್ಳಿ. ಚೆನ್ನಾಗಿ ಸಾಫ್ಟಾಗಿ ಡೋನ ತಯಾರು ಮಾಡ್ಕೋಬೇಕು ನೀವು. ಸೊ ಆವಾಗಲೇ ನಿಮಗೆ ಥೇಪ್ಲೆ ಅನ್ನೋದನ್ನ ಚೆನ್ನಾಗಿ ಬರುತ್ತೆ. ಇದೇನಿಲ್ಲ, ಜಸ್ಟ್ ಚೆನ್ನಾಗಿ ನಾದ್ಕೊಂಡ್ರೆ ಸಾಕು. ಆ್ಯಂಡ್ ಎಲ್ಲ ಸ್ಪೈಸಸ್ಸು ಈಕ್ವಲ್ ಆಗಿ ಇರಬೇಕು. ಉಪ್ಪು ಜಾಸ್ತಿ ಆಗಿದ್ರೆ ತೆಗಿಯೋಕ್ಕಾಗಲ್ಲ, ಹೌದಾ? ಸೊ ಅದಕ್ಕೆ ಮೊದಲೇ ಸ್ವಲ್ಪ ಹಾಕ್ಕೊಳ್ಳಿ, ಟೇಸ್ಟ್ ಮಾಡಿ ನೋಡಿ, ಸರಿ ಇದ್ದರೆ ಓಕೆ, ಇನ್ನೊಂಚೂರು ಉಪ್ಪು ಬೇಕಾದರೆ ಹಾಕ್ಕೋಬೋದು. ಖಾರದ ಪುಡಿ ನಾನು ಗ್ರೀನ್ ಚಿಲ್ಲಿ ಪೇಸ್ಟು ಹಾಕ್ಕೊಂಡಿದ್ದೀನಿ, ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ, ನಿಮ್ಮ ಇಷ್ಟ, ನೀವು ಯಾವುದು ಬೇಕಾದ್ರೂ ಜಾಸ್ತಿ ಹಾಕ್ಕೋಬೋದು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ನೀವು ಮಾಡ್ಕೋಬೋದು. ಆ್ಯಂಡ್ ನೋಡಿ, ಚೆನ್ನಾಗಿ ಡೋ ರೆಡಿಯಾಗಿದೆ. ಸೊ ಈಗ ಸಾಫ್ಟಾಗಿರೋ ಡೋ ರೆಡಿಯಾಗಿದೆ. ಸೊ ಈಗ ನಾವು ಚೂರು ಚೂರಾಗಿ ತಗೊಂಡು ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸಿ ಚೆನ್ನಾಗಿ ಥಿನ್ ಶೀಟ್ ಮಾಡ್ಕೊಳ್ಳಿ. ತುಂಬ ದಪ್ಪನೂ ಬೇಡ, ತುಂಬ ತೆಳ್ಳನೂ ಬೇಡ, ಮೀಡಿಯಮ್ ಆಗಿ ಲಟ್ಟಿಸ್ಕೊಳ್ಳಿ. ಸೊ ಇದು ಲಟ್ಟಣಿಗೆ ಅಂಟಬಾರ್ದು, ಅದಕ್ಕೆ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸಿ. ಚಪಾತಿ ಸೇಮ್ ಹೆಂಗೆ ಮಾಡ್ತೀವೋ ಸೇಮ್ ಹಾಗೆ ಮಾಡ್ಕೊಳ್ಳಿ. ಸೊ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ತವಾ ಚಂದ ಬಿಸಿ ಆದಮೇಲೆ ಥೇಪ್ಲೆನ ಹಾಕ್ಕೊಂಡು ಚಂದ ಎಣ್ಣೆ ಹಾಕಿ ಅದನ್ನು ಎರಡು ಸೈಡು ಫ್ರೈ ಮಾಡ್ಕೊಳ್ಳಿ. ಹಸಿ ಹಾಕಬಾರ್ದದು, ಆ ಥರ ಚೆನ್ನಾಗಿ ಎಲ್ಲ ಕಡೆ ಬೇಯಿಸ್ಕೊಂಡು ಮಾಡಿದ್ರೆ ನಿಮ್ಮ ಥೇಪ್ಲೆ ರೆಡಿ ಆಗುತ್ತೆ. ಸೊ ನೋಡಿ, ನೋಡೋಕ್ಕೆ ಎಷ್ಟು ಟೇಸ್ಟಿಯಾಗಿದೆ.
ಗೊತ್ತೇ ಆಗಲ್ಲ ರೈಸ್ ಆ್ಯಡ್ ಮಾಡಿದ್ದೀವಿ ಅನ್ನೋದು. ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ನೀವು ಇದನ್ನು. ಎಲ್ಲನೂ ಮನೆಯಲ್ಲಿರೋದನ್ನೇ ಹಾಕಿ ಮಾಡೋದು. ಸೊ ನೀವು ಇದಕ್ಕೋಸ್ಕರ ಅಂತ ಹೊರಗಡೆ ಹೋಗಿ ಕಷ್ಟಪಡೋದು ಬೇಕಾಗಿರಲ್ಲ. ಈಸಿಯಾಗಿ ಸ್ವೀಟಾಗಿರೋ ರೆಸಿಪಿ ಇದು. ನನಗಂತೂ ಈ ಡಿಶ್ ತುಂಬಾ ಇಷ್ಟ ಆಯಿತು. ಇದರ ಜೊತೆ ನೀವು ಮೊಸರು ಹಾಕ್ಕೊಂಡಾರ ತಿನ್ಬೋದು, ಅಥವಾ ಸಾಸ್ ಇರುತ್ತಲ್ಲ ಟೊಮೆಟೊ ಸಾಸ್, ಕೆಚಪ್ಪು, ಇಲ್ಲಾಂದರೆ ನೀವು ರೆಡ್ ಚಟ್ನಿ ಮಾಡ್ಕೊಂಡು ಅದ್ರ ಜೊತೆ ತಿಂತೀವಿ ಅಂದರೆ ತಿನ್ಬೋದು. ನಿಮ್ಮ ಇಷ್ಟ, ಹೇಗಾರ ತಿನ್ಬೋದು. ಆದರೆ ಮೊಸರು ಜೊತೆ ತುಂಬ ಚೆನ್ನಾಗಿರುತ್ತೆ. ಐ ರೆಕಮೆಂಡ್ ಯು ಟು ಈಟ್ ವಿತ್ ಕರ್ಡ್. ಸೊ ಇದು ತುಂಬ ಚೆನ್ನಾಗಿರೋ ರೆಸಿಪಿ ಅಂತ ಹೇಳ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸೊ ಯಾರೆಲ್ಲ ಈ ಥೇಪ್ಲೆನ ಟ್ರೈ ಮಾಡ್ತೀರಾ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಯಾರೆಲ್ಲ ಟ್ರೈ ಮಾಡಿದ್ದೀರಾ, ಹೇಗಿತ್ತು ನಿಮ್ಮ ರೆಸಿಪಿನೂ ನನಗೆ ಶೇರ್ ಮಾಡಿ. ಮತ್ತು ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಹೇಳಿದ್ರೆ ನಾನು ಕೂಡ ನಿಮಗೆ ಆ ಥರ ಅಪ್ಲೋಡ್ ಮಾಡ್ಬೋದು. ಸೊ ಈಗ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡು ತಕ್ಕೊಂಡ್ರೆ ತಿನ್ನಲು ಸಿದ್ಧ. ಸೊ ನೋಡಿ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಿದೆ. ಸೊ ಇದನ್ನು ಟೇಸ್ಟ್ ಮಾಡಿ ನೋಡೋಣ. ನೋಡಿ ಇದರಲ್ಲಿ ರೈಸ್ ಇರೋದು ಕಾಣಿಸ್ತಿಲ್ಲ, ರೈಸ್ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ನೋಡಿದ್ರ ತುಂಬ ಚೆನ್ನಾಗಿರೋ ರೆಸಿಪಿ ಇದು. ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನೀವು